ಟಿವಿಕೆ ಪಕ್ಷದ ಗೆಲುವಿಗಾಗಿ ಮೈಸೂರಿನಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಕೆ ಮಾಡಲಾಗಿದೆ. ಇಂದು ತಮಿಳುನಾಡು ವಿಧಾನಸಭಾ ಕ್ಷೇತ್ರಗಳಿಗೆ ಮತದಾನ ನಡೀತಾ ಇದೆ. ಟಿವಿಕೆ ಪಕ್ಷದ ಗೆಲುವಿಗಾಗಿ ಮೈಸೂರಿನಲ್ಲಿ ವಿಶೇಷ ಪೂಜೆ ಸಲ್ಲಿಕೆ. ಇಂದು ತಮಿಳುನಾಡು ವಿಧಾನಸಭಾ ಕ್ಷೇತ್ರಗಳಿಗೆ ಮತದಾನ ನಡೀತಾ ಇದೆ. ದಳಪತಿ ವಿಜಯ್ ಅಭಿಮಾನಿಗಳ ಬಳಗದಿಂದ ಈ ಒಂದು ವಿಶೇಷ ಪೂಜೆ. ನಟ ವಿಜಯ್ ಹೆಸರಿನಲ್ಲಿ ಯೋಗ ನರಸಿಂಹ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಕೆ. ಆಲ್ ದಿ ಬೆಸ್ಟ್ ಟಿವಿಕೆ ಎಂದು ಶುಭ ಕೋರಿದ ವಿಜಯ್ ಫ್ಯಾನ್ಸ್. ತಮಿಳುನಾಡು ರಾಜ್ಯದಲ್ಲಿ ಜನರು ಬದಲಾವಣೆಯನ್ನ ಬಯಸಿದ್ದಾರೆ. ಭ್ರಷ್ಟಾಚಾರದ ವಿರುದ್ಧ ತಮಿಳುನಾಡು ಜನರು ಬೇಸತ್ತಿದ್ದಾರೆ. ನಟ ವಿಜಯ್ ಎಲ್ಲಾ ವರ್ಗದ ಜನರಿಗೆ ನ್ಯಾಯ ಕೊಡಲಿದ್ದಾರೆ. ವಿಜಯ್ ಸಿಎಂ ಆಗಿ ತಮಿಳುನಾಡಲ್ಲಿ ಬದಲಾವಣೆ ತರಲಿದ್ದಾರೆ. ಮೈಸೂರಿನಲ್ಲಿ ನಟ ವಿಜಯ್ ಅಭಿಮಾನಿಗಳಿಂದ ಈ ಒಂದು ವಿಶ್ವಾಸದ ಹೇಳಿಕೆಯ ಮಾತುಗಳು. ಟಿವಿಕೆ ಪಕ್ಷದ ಗೆಲುವಿಗಾಗಿ ಮೈಸೂರಿನಲ್ಲಿ ವಿಶೇಷ ಪೂಜೆ ಸಲ್ಲಿಕೆಯಾಗಿದೆ. ಇಂದು ತಮಿಳುನಾಡು ವಿಧಾನಸಭಾ ಕ್ಷೇತ್ರದಲ್ಲಿ ಮತದಾನ ನಡೀತಾ ಇದೆ. ದಳಪತಿ ವಿಜಯ್ ಅಭಿಮಾನಿಗಳ ಬಳಗದಿಂದ ಈ ಒಂದು ವಿಶೇಷ ಪೂಜೆ ಸಲ್ಲಿಕೆಯಾಗಿರುವುದು. ವಿಜಯ್ ಹೆಸರಿನಲ್ಲಿ ಯೋಗ ನರಸಿಂಹ ಸ್ವಾಮಿಗೆ ಪೂಜೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಆಲ್ ದಿ ಬೆಸ್ಟ್ ಟಿವಿಕೆ ಅಂತ ಶುಭ ಕೋರಿದ್ದಾರೆ ವಿಜಯ್ ಫ್ಯಾನ್ಸ್. ತಮಿಳುನಾಡು ರಾಜ್ಯದಲ್ಲಿ ಜನರು ಬದಲಾವಣೆಯನ್ನ ಬಯಸಿದ್ದಾರೆ. ಭ್ರಷ್ಟಾಚಾರದ ವಿರುದ್ಧ ಈಗಾಗಲೇ ತಮಿಳುನಾಡು ಜನರು ಬೇಸತ್ತಿದ್ದಾರೆ. ಬಂದಿರೋ ಕಾರಣ ಏನು ಅಂತಂದ್ರೆ, ದಳಪತಿ ವಿಜಯ್ ಅವರು ಸಿಎಂ ಆಗಬೇಕು ಅಂತ ಪ್ರಾರ್ಥನೆ ಮಾಡಲು ಬಂದಿದ್ದೀವಿ. ಕಾರಣ ಯಾಕೆ ಅಂತಂದ್ರೆ, ತಮಿಳ್ನಾಡಲ್ಲಿ ತುಂಬಾ ಕರಪ್ಷನ್ ಆಗ್ತಾ ಇದೆ. ಅವರು ಹೊಸ ಸೇವೆಗೆ ಹೊರಟಿದ್ದಾರೆ. ಸಿನಿಮಾನ ಬಿಟ್ಟು ನಮಗಾಗಿ ಅಂದ್ರೆ ತಮಿಳ್ನಾಡು ಜನತೆಗಾಗಿ ಅವರು ಒಳ್ಳೆ ಕಾರ್ಯ ಮಾಡಲು ಹೊರಟಿದ್ದಾರೆ. ನಾವು ಬರೀ ಸಿನಿಮಾಗೆ ಮಾತ್ರ ನಾವು ಸಪೋರ್ಟ್ ಮಾಡೋಕ್ಕೆ ಅಭಿಮಾನಿಗಳಾಗಿಲ್ಲ. ಸೊ ಅವರು ಒಳ್ಳೆ ಕೆಲಸಕ್ಕೆ ಹೊರಟಿರೋದ್ರಿಂದ ನಾವು ಅದಕ್ಕೂ ಸಾಥ್ ಕೊಡೋಕೆ ಹೋಗ್ತೇವೆ. ಯಾಕೆ ಅಂತಂದರೆ ಕರಪ್ಷನ್ ಜಾಸ್ತಿ ಇದೆ. ಡ್ರಗ್ ಫ್ರೀ ಸೊಸೈಟಿ ಮಾಡಬೇಕು, ಜೊತೆಗೆ ಅವರು ಹೆಣ್ಮಕ್ಳಿಗೆ ಎಲ್ಲ ಸೇಫ್ಟಿ ಮಾಡಬೇಕು. ಅದು ಮಾತ್ರ ಅಲ್ಲದೆ ನೆಕ್ಸ್ಟ್ ಬರೋ ಪ್ರತಿಯೊಂದು ಬಡತನದಲ್ಲಿ ಹುಟ್ಟಿರೋ ಮಗುವಿಂದ ಹಿಡಿದು ಸಾಯೋ ಗಂಟನೂ ಅವರು ಏನೇನು ಫೆಸಿಲಿಟೀಸ್ ಇಲ್ಲ ಅಂತ ಕಷ್ಟಪಡ್ತಿದ್ದಾರೆ, ಅದನ್ನೆಲ್ಲನೂ ಅವ್ರಿಗೆ ಸರ್ವಿಸ್ ಕೊಡೋಕೆ ಬರ್ತಾ ಇದ್ದಾರೆ. ಜನಗಳಿಗೋಸ್ಕರ ನಿಂತಿದ್ದಾರೆ, ಜನಗಳಿಗೋಸ್ಕರ ಹೋರಾಡೋಕೆ ನಿಂತಿದ್ದಾರೆ. ಇನ್ನು ಊಟದಿಂದ ಹಿಡಿದು ಮನೆ ಇಲ್ದಿರೋರ್ಗಂತ ಮನೆ ಕೊಡಬೇಕನ್ನೋ ಯೋಚನೆ ಮಾಡಿ ಇಟ್ಟಿದ್ದಾರೆ. ಗ್ಯಾಸ್ ಸಿಲಿಂಡರ್ಸ್ ಇಲ್ಲ, ಆ ವರ್ಷಕ್ಕೆ 6 ಸಿಲಿಂಡರ್ಸ್ ಕೊಡ್ತೀನಿ ಅಂತ ಪ್ರಮಾಣ ಮಾಡಿದ್ದಾರೆ. ಎಜುಕೇಷನ್ ಇಲ್ದವ್ರಿಗೆ ಎಜುಕೇಷನ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಹಾಸ್ಪಿಟಲಿಟೀಸ್ ಎಲ್ಲ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ನಮಗೆ ಕರ್ನಾಟಕದ ಸರವಣ ಸರ್ ಅನ್ನೋರು ಆದೇಶ ಕೊಟ್ಟಿದ್ದಾರೆ, ಪೂಜೆ ಮಾಡಿಸ್ಕೊ ಬನ್ನಿ ವಿಜಯ್ ಸರ್ ಹೆಸರು ಮೇಲೆ ಅಂತ ಹೇಳಿದ್ದಾರೆ. ಇದು ಇವತ್ತು ತಮಿಳ್ನಾಡಲ್ಲಿ ಎಲೆಕ್ಷನ್ ನಡೀತಾ ಇದೆ. 234 ಕ್ಷೇತ್ರದಲ್ಲೂ ವಿಜಯ್ ಅವ್ರು ಗೆಲ್ಲಿ ಅವ್ರ ಅಭಿಮಾನಿಗಳಿಗೆಲ್ಲ ಒಳ್ಳೇದಾಗಲಿ, ಮುಂದೆ ಜನಗಳಿಗೆ ಒಳ್ಳೇದಾಗಲಿ ಅಂತ ಯೋಗ ನರಸಿಂಹ ಸ್ವಾಮಿ ದೇವಸ್ಥಾನಕ್ಕೆ ಪೂಜೆಗೆ ನಾವು ಬಂದಿದ್ದೀವಿ. ಅವರು ಮುಂದೆ ಎಲ್ಲ ಕ್ಷೇತ್ರದಲ್ಲಿ ಗೆದ್ದು ಮುಖ್ಯಮಂತ್ರಿಯಾಗಿ ಅಧಿಕಾರಕ್ಕೆ ಬರಬೇಕು ಅಂತಲೂ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾರೆ. ವಿಜಯ್ ಸರ್ ಸಿಎಂ ಆದರೆ ಬಡವ್ರಿಗೆ ಒಳ್ಳೇದಾಗುತ್ತೆ. ಮತ್ತು ಅಲ್ಲಿ ಹೆಣ್ಮಕ್ಳಿಗೆ ಸೇಫ್ಟಿ ಇಲ್ಲ, ಡ್ರಗ್ಸ್ಗಳು ತುಂಬಾ ಓಡಾಡ್ತಿದೆ ಅಂತಿದೆ.